ಪ್ರೀತಿಯ ದೇವಜನರೇ, ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಯೇಸು ತನ್ನ ಶಿಷ್ಯರಿಗೆ ಭೋಗಪುರುಷನು, ಭಿಕ್ಷುಕಗಾರನು ಇವರ ದೃಷ್ಟಾಂತವನ್ನು ತಿಳಿಸಿದ್ದನ್ನು ನಾವು ಬೈಬಲ್ ಮೂಲಕ ತಿಳಿದುಕೊಳ್ಳೋಣ. ಬನ್ನಿ ಪ್ರಿಯರೇ. ಹಾಗಾದರೆ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಪ್ರಿಯರೇ. ಬನ್ನಿ ಪ್ರಿಯರೇ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯರೇ, ಫರಿಸಾಯರಿಗೆ ಯೇಸು ಅನಾರೋಗ್ಯದಲ್ಲಿ ಇರುವವರಿಗೆ ಸ್ವಸ್ಥಪಡಿಸುವುದೆಂದರೆ ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಯಾಕೆಂದರೆ ಕುಂಟರು, ಕುರುಡರು, ಅನೇಕ ತರಹದ ರೋಗದಲ್ಲಿರುವಂಥವರನ್ನು ದೇವಾಲಯದ ಹೊರಗೆ ಗೇಟಿನ ಬಳಿಯಲ್ಲಿ ಇರುತ್ತಿದ್ದರು. ಅವರನ್ನು ನೋಡಿ ಈ ಫರಿಸಾಯರು, ಇವರು ಪಾಪ ಮಾಡಿದವರು, ಇವರ ಹಾಗೆ ನಾನಲ್ಲ ಎಂದು ಹೆಮ್ಮೆ ಪಡುತ್ತಿದ್ದರು. ಆಗ ಪ್ರಭು ಯೇಸು ಅವರನ್ನು ನೋಡಿ, ಭೋಗಪುರುಷನು ಹಾಗೂ ಭಿಕ್ಷುಕಗಾರನ ಇವರ ದೃಷ್ಟಾಂತವನ್ನು ತಿಳಿಸಿದರು. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಕಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆದ್ದವನು. ಐಶ್ವರ್ಯವಂತ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಹದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ. ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದವನು ಎಂಬುದನ್ನು ನೆನಪಿಗೆ ತಂದುಕೋ. ಹೀಗಲಾದರೋ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿತೆಯಾಗಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದರಿದ್ದಾರೆ. ಅವರು ಸಹ ಈ ಯಾತನೆ ಸ್ಥಳಕ್ಕೆ ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಂತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಪ್ರಿಯರೇ, ಆ ಭೋಗಪುರುಷನು ಭೂಮಿಯಲ್ಲಿ ಜೀವಿಸುತ್ತಿದ್ದಾಗ ಆ ಭಿಕ್ಷುಕರ ಮುಂದೆ ತಗ್ಗಿಸಿಕೊಂಡು ಅವನಿಗೆ ಏನು ಅವಶ್ಯಕತೆ ಇತ್ತೋ, ಬಟ್ಟೆಯಾಗಿರಬಹುದು ಅಥವಾ ಆಹಾರವಾಗಿರಬಹುದು, ಒಂದು ವೇಳೆ ಅವನಿಗೆ ಹಣದ ಸಹಾಯವಾದರೂ ಬೇಕಿತ್ತು. ಅದನ್ನು ಕೊಟ್ಟು ಅವನಿಗೆ ಸಮಾಧಾನ ಹೇಳದಿದ್ದರೂ ತೊಂದರೆಯಾಗುತ್ತಿರಲಿಲ್ಲ. ಬದಲಾಗಿ ಆ ಭಿಕ್ಷುಕನನ್ನು ನೋಡಿ, ನಿನ್ನ ಹಾಗೆ ನಾನಲ್ಲ ಎಂದು ಅವನನ್ನು ಕೇವಲವಾಗಿ ಮಾತನಾಡುತ್ತಾನೆ. ಅವನಿಗೆ ಸಹಾಯ ಮಾಡುವ ಬದಲು ಆ ಭಿಕ್ಷುಕನನ್ನು ನೋಡಿ ಹೆಮ್ಮೆಯಿಂದ ಉಬ್ಬಿಕೊಳ್ಳುತ್ತಾನೆ. ಪ್ರಿಯರೇ, ಕೀರ್ತನೆ 101:5 ನೋಡುತ್ತೇವೆ,
ಸೊಕ್ಕಿನ ಕಣ್ಣು ಹುಬ್ಬಿದ ಮನಸ್ಸುಳ್ಳವನನ್ನು ಸರ್ವಶಕ್ತನಾದ ದೇವರು ಸಹಿಸುವುದಿಲ್ಲ ಎಂದು ನೋಡುತ್ತೇವೆ. ಹಾಗೆಯೇ ಪ್ರಿಯರೇ, ಒಂದು ವೇಳೆ ದೇವರು ಅವನಿಗೆ ಕೊಟ್ಟಿರುವಂತಹ ಸಿರಿ ಸಂಪತ್ತು ಇದ್ದರೂ ಕೂಡ ಅವನು ದೇವರಿಗೆ ಹೆದರಿ ತನ್ನನ್ನು ದೇವರಲ್ಲಿ ತಗ್ಗಿಸಿಕೊಂಡಿದ್ದರೆ ಅವನು ಕೂಡ ಸತ್ತ ಮೇಲೆ ಅವನನ್ನು ದೇವದೂತರು ಎತ್ತಿಕೊಂಡು ಹೋಗಿ ಅಬ್ರಹಾಮನ ಮಡಿಲಲ್ಲಿ ಹಾಕುತ್ತಿದ್ದರು. ಪ್ರಿಯರೇ, ನಾವು ಭೂಮಿಯಲ್ಲಿ ಜೀವಿಸುವಾಗ ಅಸಹಾಯಕರನ್ನು ನೋಡಿ ತುಚ್ಛವಾಗಿ ನೋಡದೆ ಪ್ರಿಯರೇ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ. ಆ ಭಿಕ್ಷುಕನು ಅವನು ಮಾಡಿರುವಂಥ ತಪ್ಪಿಗಾಗಿ ಪಾಪಕ್ಕಾಗಿ ಅವನು ದೇವರಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಕ್ಷಮೆ ಕೇಳುವ ಮೂಲಕ ದೇವರ ರಾಜ್ಯದಲ್ಲಿ ಪ್ರವೇಶಿಸಿದನು. ಆದರೆ ಭೋಗಪುರುಷನು ದೇವರು ಕೊಟ್ಟಿರುವಂತಹ ಸಿರಿ ಸಂಪತ್ತನ್ನು ಚೆನ್ನಾಗಿ ಅನುಭವಿಸಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡದೆ ತನ್ನನ್ನು ಹೆಚ್ಚಿಸಿಕೊಂಡು ಅಹಂಕಾರದಲ್ಲಿ ಜೀವಿಸಿ ನಿತ್ಯ ನಾಶಕ್ಕೆ ಹೋದನು. ಪ್ರಿಯರೇ, ಒಂದು ಮಾತ್ರ ಸತ್ಯ, ನಾವು ಈ ಭೂಮಿಯಲ್ಲಿ ಜೀವಿಸುವಾಗಲೇ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕು. ಅದನ್ನು ಬಿಟ್ಟು ಸತ್ತ ಮೇಲೆ ನಮ್ಮ ಆತ್ಮ ದೇವರ ಹತ್ತಿರ ಹೋದಾಗ ದೇವರೇ ನಾನು ಮಾಡಿದಂತಹ ತಪ್ಪು ಕ್ಷಮಿಸಿ ಎಂದು ಕೇಳಿದರೆ ಅದಕ್ಕೆ ಅವಕಾಶವೇ ಇರುವುದಿಲ್ಲ ಪ್ರಿಯರೇ, ಸೀದಾ ಬೆಂಕಿಯ ಕೆರೆಯೇ. ಹಾಗಾದರೆ ನಾವು ದೇವರ ಚಿತ್ತದಂತೆ ನಡೆದು ದೇವರ ವಾಕ್ಯವನ್ನು ಅನುದಿನವೂ ಓದಿ ಧ್ಯಾನಿಸುವ ಮೂಲಕ ದೇವರಿಗೆ ಮಹಿಮೆಯಾಗುವಂತೆ ನಡೆದು ನಾವು ನಮ್ಮ ಕುಟುಂಬವು ಪ್ರಭು ಯೇಸುವಿನಲ್ಲಿ ಪರಿಶುದ್ಧಾತ್ಮನಲ್ಲಿ ಆಶೀರ್ವಾದವನ್ನು ಪಡೆಯೋಣ ಪ್ರಿಯರೇ. ಹಾಗಾದರೆ ಈ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಪ್ರಭು ಯೇಸು ಪರಿಶುದ್ಧಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.